ಇವತ್ತು ನಾವು ಯಲ್ಲಮ್ಮ ದೇವಿಯ ಜಾತ್ರೆ ಬಹಳ ಸಂತೋಷದ ವಿಷಯ. ಎಲ್ಲ ವಾಸ್ಕೋ ಸರೌಂಡಿಂಗಲ್ಲಿ 4-5 ಕಾನ್ಸ್ಟಿಟ್ಯೂನ್ಸ್ ಅವ್ರದ್ದು ಭಾಳ ಇಂಪಾರ್ಟೆಂಟು. ಆದರೂ ಎಲ್ಲ ಗೋವಾದ ಕನ್ನಡದವ್ರದ್ದು ಜಾತ್ರೆ ಇದು. ಖಾಲಿ ಇದು ನಮ್ಮ ವಾಸ್ಕೋದ ಜಾತ್ರೆ ಅಂತ ತಿಳ್ಕೊಳ್ಳೋದು ಬೇಡ. ಎಲ್ಲ ನಮ್ಮ ಕನ್ನಡದವ್ರದ್ದು, ಸ್ಪೆಷಲಿ ನಮ್ಮ ಯಲ್ಲಮ್ಮ ದೇವಿಯ ಆಶೀರ್ವಾದದಿಂದ ಇವತ್ತು ಈ ದೇವಸ್ಥಾನ ಆಗಲಿಕ್ಕೆ ರೆಡಿಯಾಗಿದೆ. ಹಾಗೂ ಇಲ್ಲಿಯ ಜಾಗ ಎಲ್ಲ ಕ್ಲಿಯರ್ ಆಗಿದೆ. ಈ ಜಾಗ ಈ ರೀತಿ ಆಗಲಿಕ್ಕೆ ಕಾರಣರಾದಂಥ ಎಲ್ಲ ನಮ್ಮ ಸಮಿತಿಯ ಅಧ್ಯಕ್ಷರಾಗಲಿ, ಮೆಂಬರ್ಗಳಾಗಲಿ, ಮತ್ತು ಇದಕ್ಕೆ ಹೋರಾಡಿದಂಥ ಇನ್ನೂ ಬೇರೆ ಎಲ್ಲ ಸೇರಿಕೊಂಡಿದ್ದಾರೆ. ಇನ್ನು ಸ್ಪೆಷಲಾಗಿ ಹೇಳಬೇಕಾದ್ರೆ ಇಲ್ಲಿಯ ಶಾಸಕರಾದಂಥ ಆಂಟೋನಿ ವಾಜ್ ಅವರು ಹಾಗೂ ನಮ್ಮ ಲಕ್ಷ್ಮೀ ಅವರ ಹೆಸರಂತ ನಮ್ಮ ತುಳಸಿದಾಸ್ ಅವ್ರಿಗೆ ನಾವು ಜಾಸ್ತಿಯಾಗಿ ನಾವು ಧನ್ಯವಾದ ಹೇಳಬೇಕಂದ್ರೆ, ಯಾಕೆಂದರೆ ಅವರು ಇಲ್ಲಿ ಮುಂದೆ ನಿಂತು ಎಲ್ಲರನ್ನ ಒಟ್ಟು ಮಾಡಿ ಒಂದು ಮಾಡಿ ಸಿ ಎಮ್ ಹತ್ರ ಕರ್ಕೊಂಡೋಗಿ, ನಾನು ಇನ್ನು ಹೇಳಿಕೆ ಬಯಸ್ತೇನೆ, ಸಿ ಎಮ್ ಹತ್ರ ವಿದಿನ್ 10 ಮಿನಿಟ್ 10 ನಿಮಿಷದಲ್ಲಿ ರಿಪೋರ್ಟ್ ಏನೇನು ಮಾಡಲಿಕ್ಕೆ ಆಗುತ್ತೆ ಇಲ್ಲ ಅಂದರೆ ಸಿ ಎಮ್ ಅಂದರೆ ಆ ರೀತಿ ಒಂದು ಸಿ ಎಮ್ ಇರಬೇಕು. ಸನಾತನ ಧರ್ಮಕ್ಕಾಗಿ ಕೆಲಸ ಮಾಡೋರು ಬೇಕು. ಅದು ಸಹ ಸನಾತನ ಧರ್ಮದ ಬಗ್ಗೆ ಪ್ರೀತಿ ವಿಶ್ವಾಸ ಇರುವಂಥವ್ರಾಗಬೇಕು. ಆ ವಿಷಯವನ್ನು ಕನ್ನಡದವರಿಗಾಗಿ ನಮ್ಮ ಪ್ರಮೋದ್ ಸಾವಂತ್ ಅವರು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಗೋವಾದ ಕನ್ನಡಿಗರು ಯಾವತ್ತೂ ಸಹ ನಾವು ಪ್ರಮೋದ್ ಸಾವಂತ್ ಅವರಿಗೆ ನಾವು ಚಿರಋಣಿಯಾಗಿರ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಎಲ್ಲ ಕನ್ನಡದವರು ಸಹ ಹೇಳಲಿಕ್ಕೆ ಬಯಸ್ತಾರೆ. ಆದ್ದರಿಂದ ಇವತ್ತು ಏನು ಈ ದೇವಸ್ಥಾನ ಎಲ್ಲ ಅರೇಂಜ್ಮೆಂಟ್ ಇಲ್ಲಿ ಆಗಿದೆ, ಜಾತ್ರೆದ ವಿಷಯದಲ್ಲಿ ನಡೀತಾ ಉಂಟು. ಮತ್ತು ಈ ದೇವಸ್ಥಾನ ಕಟ್ಟಲಿಕ್ಕೆ ಇದು ನಾವೆಲ್ಲ ಸೇರಿ ಕಟ್ಟಬೇಕಂತೇಳಿ ಈಗ ಆಲ್ರೆಡಿ ನಮ್ಮ ದಾಮನಾಯಕರು ಬಂದಿದ್ದರು. ದಾಮನಾಯಕರು ನಮ್ಮ ಪ್ರದೇಶ ಅಧ್ಯಕ್ಷರಾದಂಥ BJPಯ ದಾಮನಾಯಕರು ಅವರು ಹೇಳಿದರು, ತುಳಸಿದಾಸ್ ಅವರು ಹೇಳಿದ್ರು, ಆಂಟೋನಿ ವಾಜ್ ಅವರು ಎಲ್ಲರೂ ಹೇಳಿದರು ಈ ದೇವಸ್ಥಾನ ಆಗಬೇಕು, ತಾವಿದ್ದೇವೆ, ನೀವು ಮುಂದೆ ಹೋಗಿ ಅಂತೇಳಿ. ಆದ್ದರಿಂದ ಈ ಕಮಿಟಿಯವರಿಗೆ ಇನ್ನು ಮುಂದೆ ಹೋಗೋ ಅವಶ್ಯಕತೆ ಇದೆ. ಆದ್ದರಿಂದ ನಾನು ಹೇಳ್ತೀನಿ, ಕಮಿಟಿಯವರು ಈ ಮುಂದೆ ಹೋಗಿ ದೇವಸ್ಥಾನಕ್ಕೆ ಆಗುವಂಥದ್ದೆಲ್ಲ ಇದು ಮಾಡಿ. ಉಧೋ ಉಧೋ ಯಲ್ಲಮ್ಮ ನಿನ್ನ ಪಾದಕ್ಕೆ ಎಲ್ಲರೂ ಶರಣಮ್ಮ. ಇಲ್ಲಿ ಈ ಏರಿಯಾದಾಗ ಯಲ್ಲಮ್ಮನ ಗುಡಿ ಯಾವ ರೀತಿ ನಿರ್ಮಾಣ ಆಗಿತ್ತು ಅಂತ ಹೇಳಲಿಕ್ಕೆ ಇವತ್ತಿನ ದಿನ ಬಯಸ್ತೀನಿ. 1955ರಾಗ ಇಲ್ಲಿ ನಮ್ಮ ಕನ್ನಡಿಗರು ಕೆಲಸಕ್ಕಾಗಿ ಒಲಿಸಿ ಬಂದಿದ್ದರು. ಅವಾಗ ಇಲ್ಲಿ ಕ್ರೆಸರ್ ಮಿಷನ್ ಇತ್ತು ಅಂತ ಹೇಳ್ತಾರೆ, ನಮ್ಮ ಜನನೂ ಆಗಿದ್ದಿಲ್ಲ. ಆವಾಗ ಅವ್ರ ಜೊತೆ 4-5 ಜನ ಜೋಗಾಮಿಗಳು ಸಹ ಬಂದಿದ್ರು ದುಡ್ಲಿಕ್ಕೆ. ಮುಂದೆ ಇದೇ ರೀತಿ ಹುಣ್ಣಿಮೆ ಬಂತು. ಹುಣ್ಣಿಮೆ ಬಂದಾಗ ಏನು ಹೇಳಿದ್ರು, ನಾವು ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೇಕಾಗಿತ್ತು, ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ಲಿಕ್ಕೆ ನಮ್ಮ ಬಸ್ಸಿನ ಸೌಕರ್ಯ ಇಲ್ಲ, ಭಾಳ ತ್ರಾಸಾಗತ್ತಂತ ಚಿಂತೆ ಮಾಡ್ಕೊತ ಮಲ್ಕೊಂಡ್ರು ಅವರು. ಆವಾಗ ಆದಿಶಕ್ತಿ ಯಲ್ಲಮ್ಮ ಅವ್ರ ಕನಸಿನಲ್ಲಿ ಬಂದು, ನಿಮ್ಮ ಕನ್ನಡಿಗರ ಭಕ್ತರಾಗಲಿ ಮರಾಠಿ ಎಲ್ಲ ನಾನು ನಿಮ್ಮಲ್ಲೇ ನೆನಿತೀನಿ, ಅಲ್ಲಿ 7 ಕೊಳ್ಳಕ್ಕೆ ಬರೋದು ಬೇಡ, ಇಲ್ಲಿ ಅದಕ್ಕಿಂತ ಪವಿತ್ರವಾದ ಕೊಳ್ಳ ಐತಿ, ಈ ಕೊಳ್ಳದ ಬಗಲಾಗ ನಾನು ನೆಲೆಸೀನಿ, ನಾನು ಒಂದು ಹುತ್ತಿನ ರೂಪದಾಗ ಬೆಳೆದೀನಿ, ನಾನು ಯಾವತ್ತು ಬಂದು ದರ್ಶನ ಅಂತ ಒಂದು ಹಾವಿನ ಸರ್ಪವಾಗಿ ಬಂದು ಮ್ಯಾಕ್ ಕೂತು ಕಾಣಕತ್ತಿಲ್ಲು. ಆವಾಗ ಜೋಗಾಂಬಗಳು ಅದೇ ಹುಣ್ಣಿವಿಲಿಂದನ ಇಲ್ಲಿ ಯಲ್ಲಮ್ಮ ಅದಾಳಂತ ಪ್ರಚಾರ ಚಲುವಾಯಿತು. ಬಂದವರಿಗೆಲ್ಲ ಒಳ್ಳೇದಾಕಾಯ್ತು. ಅದೇ ರೀತಿ ಬೆಳೀತಾ ಈಗ ಈ ಗುಡಿ ಇಷ್ಟೆಲ್ಲ ನಿರ್ಮಾಣ ಆಗಾಕ ನಮ್ಮದೊಂದು ವಿಶೇಷ. ಎಲ್ಲ ಕನ್ನಡಿಗರಾಗಲಿ ಇತ್ತ UP ಆಗಲಿ ಎಲ್ಲರೂ ಒಂದು ಹಿಂದೂಗಳು ಒಂದಾಗಿ ಈ ಗುಡಿ ನಿರ್ಮಾಣ ಮಾಡೋಕೆ ಬರೆದಾಡಕತ್ಯಾರ. ಅದಕ್ಕೆ ನೀವೆಲ್ಲರೂ ಕನ್ನಡಿಗರು ಉಳಿದಂತೆ ಎಲ್ಲರೂ ಸಾಥ್ ಕೊಡೋನು, ಗುಡಿ ಕಟ್ಟೋನು, ನಿರ್ಮಾಣ ಮಾಡೋನು. ಶೆಟ್ರು ಹೇಳಿದರು, ಭಾಳ ಒಳ್ಳೆ ಮಾತು ಹೇಳಿದರು. ಯಾಕಪ್ಪ ಕನ್ನಡಿಗರ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ, ಮದುವೆ ಸಮಾರಂಭ ಇಂಥ ನಡಿಬೇಕಾದ್ರೆ ಈ ಏರಿಯಾಕ್ಕೆ ಬರಲಿ, ಇಲ್ಲಿ ದೇವಸ್ಥಾನ ಮಾಡ್ಕೊಂಡು ಮದುವೆ ಸಮಾರಂಭ ಮುಗಿಸ್ಕೊಂಡು ಹೋಗೋಕೆ ಅನುಕೂಲ ಆಗುತ್ತೆ ಅಂತ ಹೇಳೋ ಮಾತು ಹೇಳಿದರು. ಅದಕ್ಕೆ ನೀವೆಲ್ಲರೂ ಸಹಮತ ಕೊಟ್ಟು ಮಾಡೋಣ ಅಂತ ಇಷ್ಟಪಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ.